ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ, ಅವರು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ತಾ ಬನ್ನಿ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಇನ್ನು ಈ ವ್ಲಾಗಲ್ಲಿ ಅರಸೀಕೆರೆಗೆ ಬಂದಿದ್ದೆ. ಹಾಗೆಯೇ ಗೋಬಿ ತಿಂದು ತುಂಬ ಅಂದರೆ ತುಂಬ ದಿನ ಆಗೋಗಿತ್ತು. ಇಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ ಅರಸೀಕೆರೆಯಲ್ಲಿ ಗಣಪತಿ ಪೆಂಡಲ್ ಇದೆಯಲ್ಲ, ಅದರ ಆಪೋಸಿಟು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಒಂದು ಹಾಫ್ ಗೋಬಿ ತಗೊಂಡೆ. ಅದಾದಮೇಲೆ ಮನೆಗೆ ಸ್ವಲ್ಪ ಕಟ್ಟಿಸ್ಕೊಂಡೆ. ಅರಸೀಕೆರೆಯಲ್ಲಿ ಆಟೋದಲ್ಲಿ ಕೂತ್ಕೊಂಡಿದ್ದೀನಿ. ಅಂದರೆ ಇವಾಗ ಸೀಟ್ ಆಟೋ ಜನ ಬರೋವರೆಗೂ ಹೊರಡಲ್ಲ, ಇಲ್ಲಾಂದರೆ ಬಾಡಿಗೆ ಮಾಡ್ಕೊಂಡು ಹೋಗಬೇಕು. ಬಾಡಿಗೆ ಆಟೋ ಆದರೆ 150 180ವರೆಗೂ ಕೇಳ್ತಾರೆ. ಹಾಗಾಗಿ ಬೇಡ ಅಂತ ಅಂದ್ಬಿಟ್ಟು ಜನ ಆಗೋವರೆಗೂ ಸೀಟ್ ಆಗೋವರೆಗೂ ಕೂತ್ಕೊಂಡೆ. ಮಳೆ ಬಂತು ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಚೆನ್ನಾಗೇ ಬಂತು. ಚೆನ್ನಾಗಿ ಬಿಸಿಲು ಹೊಡಿತಿದ್ದು, ಆಮೇಲೆ ತಂಪಾಗೋಯ್ತು. ಅಷ್ಟು ಮಳೆ ಬಂತು. ಮಳೆ ಬಂದ್ರೂ ಕೂಡ ಅರಸೀಕೆರೆಯಲ್ಲೇ ಇದ್ದೆ ಇನ್ನೂ. ಅಂದರೆ ಜನ ಸೀಟ್ ಆಗಲಿಲ್ವಲ್ಲ, ಹಂಗಾಗಿ ಸ್ವಲ್ಪ ಹೊತ್ತು ನೋಡಿ ಅನುಕ್ತಾ ಇದೆ. ಅದಾದಮೇಲೆ ನೋಡಿ ಇಷ್ಟೊಂದು ಮಳೆ ಉಯ್ದೋಗಿದೆ, ಸಖತ್ತಾಗಿ ಉಯ್ದೋಯ್ತು ಮಾತ್ರ. ಆಟೋದಲ್ಲೆಲ್ಲ ನೀರು ಇಳ್ಕೊಳ್ಳೋ ಥರ ಆಗ್ಬಿಡ್ತು. ಹಂಗಾಗಿ ಕವರ್ ಮಾಡಿದರು ಪೂರ್ತಿ. ಇವಾಗ ತೆಗ್ದಿದ್ದಾರೆ ನೋಡಿ, ಚೆನ್ನಾಗಿ ಮಳೆ ಬಂತು. ಇಲ್ಲಿ ಹೆಂಗೆ ಅಂದರೆ ಅರಸೀಕೆರೆಯಲ್ಲಿ ಮಳೆ ಬಂದಿರುತ್ತಾ, ಊರಲ್ಲಿ ಮಳೆನೇ ಬಂದಿರಲಿಲ್ಲ. ಹೋಗಿ ನೋಡ್ತೀನಿ, ಊರಲ್ಲಿ ಒಂದು ಅನುಕ್ಲು ಮಳೆನೇ ಇಲ್ಲ. ಅರಸೀಕೆರೆಯಲ್ಲಿ ಅಷ್ಟೊಂದು ಮಳೆ ಉಯ್ದೈತೆ. ಆಮೇಲೆ ಬಂದೆ, ಸ್ವಲ್ಪ ಕಾಫಿ ಮಾಡಿದೆ. ಅದಾದಮೇಲೆ ಗೋಬಿನ ಎಲ್ಲರಿಗೂ ಹಾಕ್ಕೊಟ್ಟೆ ಪ್ಲೇಟ್ಗೆ. ಇನ್ನು ಜೊತೆಗೆ ಬ್ರೆಡ್ ಇತ್ತು, ಬ್ರೆಡ್ಡು ಕೂಡ ಕೊಟ್ಟೆ. ತಿನ್ನೋಣ ಕೂತ್ಕೊಂಡು ಅಂತ ಅಂದ್ಬಿಟ್ಟು. ನಾನು ಅಷ್ಟೇ, ಮೊದಲಿಂದನೂ ಅಷ್ಟೇ, ನಾನು ಅಲ್ಲೇನಾರು ತಿಂದೆ ಅಂದರೆ ಮನೆಗೂ ಕೂಡ ಪಾರ್ಸಲ್ ತರ್ತೀನಿ. ಯಾವಾಗಲೂ ತಿನ್ನೋಕೆ ಹೋಗಲ್ಲ, ಅಪರೂಪ. ತಿಂದರೆ ಅಕಸ್ಮಾತು ಪಾರ್ಸಲ್ ತಂದೆ ತರ್ತೀನಿ ಮನೆಗೆ. ಯಾಕಂತಂದರೆ ಇವಾಗ ಅವರು ಮಕ್ಕಳನ್ನ ನೋಡ್ಕೊಂಡಿರ್ತಾರೆ. ಹಂಗಾಗಿ ತೀರಾ ನಾವು ತಿಂದ್ಕೊಂಡು ಅವ್ರಿಗೆ ತೊಗೊಂಡೋಗ್ತಾ ಹೋದರೆ ತಪ್ಪಾಗುತ್ತೆ. ಅದಕ್ಕೆ ಇರಲಿ, ನಾವು ಒಂದು ಹಾಫ್ ತಿಂದ್ವಲ್ಲ, ಪರವಾಗಿಲ್ಲ, ಮನೆಗೆ ತಗೊಂಡೋಗೋಣ, ಹುಡುಗರು ಸಮೇತ ತಿಂತಾರೆ ಅಂತ ಅಂದ್ಬಿಟ್ಟು ನಾನು ತಗೊಂಡು ಬಂದಿದ್ದೆ ಪಾರ್ಸಲ್ಲು 1 ಪ್ಲೇಟು. ಅದನ್ನೇ ಪ್ಲೇಟ್ಗೆ ಹಾಕ್ಬಿಟ್ಟು ಆಮೇಲೆ ಕಾಫಿ ಮಾಡಿ ಕೊಡ್ತಾಯಿದ್ದೀನಿ. ಚೆನ್ನಾಗಿದೆ ಕಾಂಬಿನೇಷನ್ ಮಾತ್ರ. ಗೋಬಿ ಮಾತ್ರ ಟೇಸ್ಟ್ ಮಾತ್ರ ಸೂಪರಾಗಿದೆ. ಯಾರಾದರೂ ಅರಸೀಕೆರೆ ಸೈಡವರು ನೋಡ್ತಾಯಿದ್ರೆ, ಅರಸೀಕೆರೆನಾದರೂ ಏನಾದ್ರು ತಿನ್ಬೇಕನ್ಸಿದ್ರೆ ಚಾಟ್ಸು, ಪಾನಿಪುರಿ ಆಗಲಿ, ಗೋಬಿ ಆಗಲಿ, ಗಣಪತಿ ಪೆಂಡಲ್ ಇದೆಯಲ್ಲ ಅದರ ಅಪೋಸಿಟ್ ಅಂಗಡಿಗಳಿದೆಯಲ್ಲ ಎರಡರಲ್ಲೂ ಕೂಡ ಟೇಸ್ಟ್ ಮಾಡಿ, ತುಂಬ ಚೆನ್ನಾಗಿದೆ. ಹಾಗೆಯೇ ಇದು ನೆಕ್ಸ್ಟ್ ಡೇ ವಾರ ಮಾಡಿದೆ. ಪೂಜೆನ ನೋಡ್ತಾ ಇರ್ಬೋದು, ಈ ರೀತಿ ರೆಡಿ ಆಗಿದ್ದೀನಿ. ವಾರನೂ ಮಾಡಿಬಿಟ್ಟು ಸ್ವಲ್ಪ ಹೊರಗಡೆ ಹೋಗೋದಿತ್ತು. ಅರಸೀಕೆರೆಗೆ ಸ್ಕೂಲ್ ನೋಡ್ಕೊಬರ್ಬೇಕಾಗಿತ್ತು. ಹಂಗಾಗಿ ಸ್ಕೂಲ್ ನೋಡ್ಕೊಬರೋಣ, ಅವನ್ನೇನು ಕರ್ಕೊಂಡು ಹೋಗ್ತಾಯಿಲ್ಲ ಸದ್ಯಕ್ಕೆ. ಫಸ್ಟು ಸ್ಕೂಲ್ ನಾನೇ ನೋಡ್ಕೊಂಬರ್ತೀನಿ, ಅದಾದಮೇಲೆ ಅವನ್ನ ಕರ್ಕೊಂಡು ಹೋಗ್ತೀನಿ ಅಡ್ಮಿಷನ್ಗೆ ಅಂತ. ಅದನ್ನು ಕೂಡ ಇದೇ ವ್ಲಾಗಲ್ಲೇ ಶೇರ್ ಮಾಡ್ತೀನಿ, ನಿಮಗೆ ಇಷ್ಟ ಆಗುತ್ತೆ. ನೋಡ್ತಾ ಇರ್ಬೋದು, ಹಾಡುಗಳೆಲ್ಲ ಬಿಟ್ಬಿಟ್ಟಿದ್ದಾರೆ ಇವಾಗ, ಹಾಡುಗಳು ಮೇಯೋದಕ್ಕೆ ಅಂತ. ಸುತ್ತು ಈ ಥರ ಎಲ್ಲನೂ ಕೂಡ ಮೇಯ್ಕೊಂಡು ತಿರುಗಾಡ್ತಾ ಇದ್ದಾವೆ. ಇನ್ನು ಸ್ಕೂಲೆಲ್ಲ ನೋಡ್ಕೊಂಬರೋಕ್ಕೆ ಅಂತ ಹೋಗಿದ್ನೆಲ್ಲ ಬಂದೆ. ಇನ್ನು ಹೀರೆಕಾಯಿ ಇತ್ತಲ್ವ, ಅದನ್ನೆಲ್ಲ ಸಿಪ್ಪೆ ಎಲ್ಲ ಎರೆದ್ಬಿಟ್ಟು ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಕಟ್ ಮಾಡಿ ತಿಕ್ಕಿದ್ದೀನಿ. ಇವಾಗ ಹೀರೆಕಾಯಿ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಈ ರೀತಿ ವಿಡಿಯೋನ ಶೂಟ್ ಮಾಡೋದು ಅಂದರೆ ಭಾರಿ ಇಷ್ಟ ನನಗೆ. ನಾನು ಬೇಕಾದರೆ ಶೂಟ್ ಮಾಡ್ತೀನಿ, ಬೇರೆಯವ್ರಿಗೆ, ನನಗೆ ಶೂಟ್ ಮಾಡೋರು ಯಾರೂ ಇಲ್ಲ. ಹಂಗಾಗಿ ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ, ಅವರು ಕೂಡ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಇವತ್ತು ಅರಸೀಕೆರೆಯಲ್ಲಿ ನನ್ನ ಮಗಂದು ಸ್ಕೂಲ್ ಅಡ್ಮಿಷನ್ಗೆ ಹೋಗ್ತಾಯಿದ್ದೀನಿ ನಾನು. ಏನಂತ ಅಂದರೆ ಈಡಿಗ್ರು ಕಾಲೋನಿಯಲ್ಲಿದೆ, ಲಕ್ಷ್ಮೀಪುರ ಅಂತ ಅಂದ್ಬಿಟ್ಟು, ಈಡಿಗ್ರಿಗೆ ಅಂತ ಅಂದ್ಬಿಟ್ಟು ಇರೋದು. ಹಂಗಾಗಿ ಅದೇ ಸ್ಕೂಲಿಗೆ ಹಾಕ್ತಾಯಿದ್ದೀನಿ, ರೇಣುಕಾಂಬ ಇಂಗ್ಲೀಷ್ ಸ್ಕೂಲ್ ಅಂತ ಅಂದ್ಬಿಟ್ಟು. ಮೊನ್ನೆ ಸೋಮವಾರ ಹೋಗಿ ವಿಸಿಟ್ ಮಾಡ್ಕೊಂಡು ಬಂದಿದ್ದೆ. ಹಂಗಾಗಿ ಇವತ್ತು ಅಡ್ಮಿಷನ್ನಿಗೆ ಬಂದಿದ್ದೀನಿ. ಇವಾಗ ಹೋಗಿ ಅಡ್ಮಿಷನ್ ಮಾಡಿಸಿ ಬರ್ತೀನಿ. ಏಯ್ ತಿನ್ನು, ಸ್ಪೂನಲ್ಲಿ ತಿನ್ನು. ಅಡ್ಮಿಷನ್ಗೆ ಇವಾಗ ಹೋಗ್ತಾಯಿದ್ದೀನಿ. ಹಾಗೇ ಅವನಿಗೆ ರೆಡಿ ಮಾಡಿಬಿಟ್ಟು ಊಟ ಕೊಟ್ಟಿದ್ದೀನಿ. ಆ ಮುದ್ದೆ ಎಲ್ಲ ಕಟ್ಕೊಂಬಿಟ್ಟವನೆ, ಎಲ್ಲನೂ ಇಷ್ಟಿಷ್ಟು ಉಂಡೆ ಮಾಡಿಕೊಟ್ಟಿದ್ದೆ, ಅದನ್ನೆಲ್ಲ ಒಂದು ಉಂಡೆ ಮಾಡ್ಕೊಂಡು ಕಿವುಚ್ತಾ ಕೂತವನೆ. ಇವಾಗ ಊಟ ತಿಂದ ಹೋದರೆ ಹಾಕ್ಕೊಂಡು ಬಾರಿಸ್ತೀನಿ ಅಲ್ವಾ.
ನ್ಯಾಯವಾಗಿ ಊಟ ತಿನ್ನಲ್ಲ ಫ್ರೆಂಡ್ಸ್, ತುಬುಕ್ ಅಂತ ಬಿದ್ದೋಗ್ತಾನೆ. ಎಲ್ಲಾದರೂ ರೋಡಲ್ಲಿ ಹೋಗ್ತಾಯಿದ್ರೆ ಒಂದು ಇಲ್ಲಿಂದ ಒಂದು 10 ನಿಮಿಷ ನಡೆಯೋಂಗಿಲ್ಲ, ಒಂದಷ್ಟು ದೂರ, ಮತ್ತೆ ಬಿದ್ದೋಗ್ತಾನೆ ಹಂಗೆ. ಊಟ ತಿಂದರೆ ತಾನೇ ಎನರ್ಜಿ ಬರೋದು. ಊಟ ತಿಂದಿಲ್ಲ ಅಂದರೆ ಹೆಂಗೆ ಎನರ್ಜಿ ಬರುತ್ತೆ? ತಿನ್ನು, ನೋಡ್ತೀನಿ ಈಗ ಹೆಂಗೆ ತಿಂತೀಯ ಅಂತ. ಇವನಿಗೆ ಮುದ್ದಲ್ಲಿ ಅಥವಾ ಸಮಾಧಾನವಾಗಿ ಹೇಳಿದ್ರೆ ಅದೆಲ್ಲ ಆಗಲ್ಲ, ರೇಗಬೇಕು. ಹಾಗೆ ಅರಸೀಕೆರೆಗೆ ಹೊರಟಿದ್ದೀನಿ ನಾನು, ನನ್ನ ಮಗನು. ನಮ್ಮ ಮನೆಯವರು ಇವತ್ತು ನೈಟ್ ಬರ್ತಾರೆ, ಅವ್ರು ಬರ್ತಿಲ್ಲ, ನಾನೇ ಹೋಗಿ ಅಡ್ಮಿಷನ್ ಮಾಡಿಸ್ತಾ ಇದ್ದೀನಿ. ಹಾಗೆಯೇ ಚಿಕ್ಕೋನು ಬಂದು ನಮ್ಮ ಅತ್ತೆ ಇವತ್ತು ಸಂಘ ಅಲ್ವಾ, ಬುಧವಾರ ಸಂಘ, ಅಲ್ಲಿಗೆ ಕರ್ಕೊಂಡು ಹೋಗೋರೆ. ಅವನ ಮುಂದೆ ಏನಾದರೂ ನಾನು ಹೋಗ್ತಾಯಿದ್ರೆ ಅಳ್ತಾನೆ. ಇಬ್ಬರು ಹೋಗ್ತಾ ಇದ್ದೀವಲ್ಲ, ಹಂಗಾಗಿ ಅಳ್ತಾನೆ. ಹಂಗಾಗಿ ಅವ್ರು ಬರೋ ಅಷ್ಟರೊಳಗಡೆ ಜಾಗ ಖಾಲಿ ಮಾಡಬೇಕು, ಹೋಗಿ ಅಡ್ಮಿಷನ್ ಮಾಡಿಸಿ ಬುಕ್ಸು ಯೂನಿಫಾರ್ಮ್ ಏನಾದರೂ ಯಾವತ್ತು ಕೊಡ್ತಾರೆ, ಆಮೇಲೆ ಸ್ಕೂಲ್ ಯಾವಾಗ ಸ್ಟಾರ್ಟು ನೋಡಿಕೊಂಡು ಬರ್ತೀನಿ. ಏನಕ್ಕೆ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸ್ಲೇಬೇಕು ಅಂತ ಅಂದಿದ್ದು ಅಂದರೆ, ನನಗೆ ಮೇಯ್ನು ಇನ್ನೊಂದು ಪರ್ಸ್ನಲ್ ವಿಚಾರ ಆಗಲಿ ಇವತ್ತು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ನಮ್ಮ ಅತ್ತೆಗೆ ಇಷ್ಟನೇ ಇಲ್ಲ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸೋದು. ಹಂಗಾಗಿ ಇರಲಿ, ಹೇಳಿದ್ದೀನಿ, ಮಕ್ಕಳು ಓದಿಸ್ಬೇಕು ತಾನೆ, ನಾನು ಓದಿಸ್ತೀನಿ ನನ್ನ ಮಕ್ಕಳನ್ನ. ಇವಾಗ ಡೈರೆಕ್ಟ್ UKG ಹಾಕಕ್ಕೆ ಹೋದರೆ ಎಷ್ಟು ಕಷ್ಟ ಆಗುತ್ತೆ ಅವ್ರಿಗೆಲ್ಲನೂ. ಫಸ್ಟು ಎಕ್ಸಾಮ್ ಕೊಟ್ಬಿಟ್ಟು ಓರಲ್ಲೆಲ್ಲ ಕೇಳಿ ಏನು ಬರುತ್ತೆ ಏನಿಲ್ಲ, ಸಡನ್ನಾಗಿ UKG ಯಾರೂ ಹಾಕಿಸ್ಕೊಳ್ಳಲ್ಲ. ಏನು ಬರುತ್ತೆ, ಏನು ಕಲ್ತಿದ್ದಾರೆ, ಅಥವಾ ಬೇಸಿಕ್ ಆದರೂ ಅವ್ರಿಗೆ ಬರುತ್ತಾ ಅದನ್ನು ನೋಡಿ ಅವರು UKG ಜಾಯಿನ್ ಮಾಡಿಸ್ಕೊತಾರೆ, ಎಲ್ಲೇ ಆಗಲಿ. ಹಾಗಾಗಿ ಇವಾಗ ಸದ್ಯಕ್ಕೆ LKG ಹಾಕ್ತೀನಿ, ಮುಂದಕ್ಕೆ ತೊಂದರೆ ಆಗಬಾರ್ದು ಅಂತ ಅಂದ್ಬಿಟ್ಟು ನಾವು ಏನೇನಕ್ಕೂ ಸಾಲ ಮಾಡ್ತೀವಿ. ನಾವು ದುಡಿಯೋದೇ ಮಕ್ಳಿಗೋಸ್ಕರ. ಈಗ ಮಕ್ಕಳನ್ನೇ ನ್ಯಾಯವಾಗಿ ಓದಿಸ್ಲಿಲ್ಲ ಅಂದಾಗ ನಾವಿದ್ದು ಏನು ಪ್ರಯೋಜನ ಅಲ್ವಾ? ಹಂಗಾಗಿ ಕಮ್ಮಿ ಸ್ಕೂಲು ಫ್ರೆಂಡ್ಸ್ ನೋಡಿದೆ ಅರಸೀಕೆರೆಯಲ್ಲಿ. ಶಾರದಾ, ಆಮೇಲೆ ಅನುಭವ ಮಂಟಪ, ಹಾಗೆಯೇ ಇನ್ನೊಂದು ಯಾವುದು ಚಂದ್ರಶೇಖರ ಭಾರತಿ, ಈ ಥರ ಎಲ್ಲ ನೋಡಿದೆ. ಬಟ್ ಯಾವುದೂ ಸೂಟ್ ಆಗಲಿಲ್ಲ. ಸದ್ಯಕ್ಕೆ ಒಂದು ಕಮ್ಮಿ ಬಜೆಟಲ್ಲಿ ಚೆನ್ನಾಗಿ ಎಲ್ಲಿದ್ದರೂ ಮಕ್ಕಳು ಓದ್ತಾರೆ ಅನ್ನೋ ಇದೊಂದು ಇಟ್ಕೊಂಡು ಇದೊಂದು ವರ್ಷನಾದರೂ ಅಥವಾ 2 ವರ್ಷನಾದ್ರೂ ಈಡಿಗರು ಕಾಲೋನಿ ರೇಣುಕಾಂಬ ಇಂಗ್ಲೀಷ್ ಸ್ಕೂಲ್ಗೆ ಹಾಕೋಣ ಅಂತ ಹಾಕಿಸ್ತಾ ಇದ್ದೀನಿ. ಇವಾಗ ಹೀರೆಕಾಯಿ ಸಾಂಬಾರು ಮಾಡಿಬಿಟ್ಟು ಅನ್ನ ಮಾಡಿ ಮುದ್ದೆ ಮಾಡಿದ್ದೀನಿ. ನಾನಿವಾಗ ಊಟ ಮಾಡಬೇಕು, ನಮ್ಮ ಅತ್ತೆ ಊಟ ಮಾಡ್ಕೊಂಡು ಹೋಗೋರೆ. ಇವಾಗ ಊಟ ಮಾಡಿ ನಾನು ಹೊರಡಬೇಕು. ಕರೆಂಟ್ ಬೇರೆ ಹೋಯ್ತು, ಚಾರ್ಜಿಂಗ್ ಹಾಕಿದ್ದೀನಿ, ಒಂದು 92% ಆಗೈತೆ. ಸ್ವಲ್ಪ ವೀಡಿಯೋಸ್ ಎಲ್ಲ ಎಡಿಟ್ ಮಾಡಬೇಕು, ಎಲ್ಲ ವೀಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ನಾನು ಏನು ಗೊತ್ತಾ, ಮನೆ ಮೇಕವರ್ ಬಗ್ಗೆ ನಾನು ಜಾಸ್ತಿ ತಲೆ ಕೆಡಿಸ್ಕೊಳಲ್ಲ. ಅಂದರೆ ಇಲ್ಲಿ ನೋಡಿ, ಆ ಮೂಲೆಯಲ್ಲಿ ನೋಡಿ, ನಾನು ಅದ್ರ ಮೇಲೆ ಏನಾದರೂ ಒಂದೊಂದು ಆರ್ಟಿಫಿಷಿಯಲ್ದು ಏನಾದರೂ ಒಂದು ಅಥವಾ ಬಾಟಲ್ಸು, ನೀರು ಬಾಟಲ್ಸ್ ಇಡೋಣ ಅಂದರೆ ನಮ್ಮ ಅತ್ತೆ ತಗೊಂಡೋಗಿ ಹೋಗಿದ್ದಿಲ್ದಲ್ಲೇ ಇರೋ ಬಟ್ಟೆ ಎಲ್ಲ ತುಂಬಿಕ್ತಾರೆ ಹಂಗೆ. ಆಮೇಲೆ ಇಲ್ಲಿ ನೋಡಿ, ಹಳೆ ಡ್ರಮ್ಮು ಬೇಡ ಅಂತ ಹೇಳಿದ್ರು ನಾನು, ಅಲ್ಲಿ ಜಾಗ ಇರಲಿ ಅಂತಂದರೆ ಆಚೆಗಡೆ ಇಟ್ಟಿರೋದನ್ನ ತಗೊಂಬಂದು ಅಲ್ಲಿ ಇಕ್ಕವ್ರೆ. ಆ ಚಪ್ಪಲಿ ಸ್ಟ್ಯಾಂಡಲ್ಲಿ ಬರೀ ಶೂಸ್ ಎಲ್ಲನೂ ನೀಟಾಗಿ ಆರ್ಗನೈಸ್ ಮಾಡಿಟ್ರೆ ಅದರೊಳಗೆ ನನ್ನ ಮಗು ನಾವು ಯೂಸ್ ಮಾಡಿರೋಂಥ ಚಡ್ಡಿಗಳು, ಬ್ಯಾಟು, ಆಳು ಮೂಳು ಎಲ್ಲ ಹಿಂಗೆ. ಹಳ್ಳಿ ಕಡೆನೇ ಹಿಂಗೆ ಫ್ರೆಂಡ್ಸ್, ಏನು ಮೇಕವರ್ ಮಾಡಿದ್ರೂ ಆಗಲ್ಲ. ಒಂದು ಕೈಯಾ ಇಲ್ಲ, ಒಂದು ಕೈ ಆದರೆ ಹೆಂಗಾರ ಬಿಡು ಅನ್ನೋಣ. ಹಿಂಗೆ ಆದರೆ ಏನು ಮೇಕವರ್ ಮಾಡಿ ಏನು ಪ್ರಯೋಜನ? ಆಗಲೇ ನೋಡಿರಿ TV ಸ್ಟ್ಯಾಂಡ್ ಮೇಲೆ ಏನೇನೆಲ್ಲ ಇಕ್ಕವ್ರೆ ಅಂತ ಅಂದ್ಬಿಟ್ಟು ನಾನು ಮಾಡೋದೇ ಒಂದು, ಅವ್ರು ಮಾಡೋದೇ ಒಂದು, ಹಿಂಗಾಗುತ್ತೆ. ತಟ್ರಿ ಇವಾಗ ಅಡುಗೆ ಮನೆ ಬಸ್ಲು ಮನೆ ಹತ್ರನೂ ಅಷ್ಟೇ ಫ್ರೆಂಡ್ಸ್, ನಾನು ಹೆಂಗೆ ಮಾಡಿದ್ರು ಅದು ಹಂಗಿರುತ್ತೆ. ಅದಾದಮೇಲೆ ನಾನು ಹಂಗೂ ಇವೆಲ್ಲನೂ ಕೆಳಗಡೆ ಇವಾಗ ಇಟ್ಟಿದ್ದೀನಿ. ನಾನು ಅರಸೀಕೆರೆಯಿಂದ ಬರೋ ಅಷ್ಟರೊಳಗಡೆ ಅದ್ರ ಮೇಲೆ ಹೋಗಿರುತ್ತೆ, ಅದು ಆ ಕಡೆಗೆ ಬಂದಿರುತ್ತೆ, ಇದು ಈ ಕಡೆಗೆ ಬಂದಿರುತ್ತೆ, ಕೊಡಗಳು ಮೇಲಕ್ಕೆ ಬಂದಿರ್ತವೆ. ಅಯ್ಯೋ ಬೇಡ ಅದ್ರ ಬಗ್ಗೆ ಹೇಳೋದು. ಅದಕ್ಕೆ ಒಂದು ಕೈ ಅಲ್ಲ, ಬೆಂಗಳೂರಲ್ಲಾಗಿದ್ದರೆ ಒಂದೇ ಕೈ ನಾನು ಮಾಡ್ತಾಯಿದ್ದೆ, ಇವಾಗ ಹಂಗಲ್ವಲ್ಲ. ಹಂಗಾಗಿ ಈ ಥರ ಆಗುತ್ತೆ. ಹಳ್ಳಿ ಕಡೆ ಹಿಂಗೇನೆ ಕೆಲವಷ್ಟು ಆಲ್ಮೋಸ್ಟು 90% ಸಂಸಾರಸ್ಥರ ಮನೆಯಲ್ಲಿ ಅತ್ತೆ ಸೊಸೆ ಇದ್ದಾರೆ ಅಂದರೆ ಸೇಮ್ ಇದೇ ಥರ ಇರುತ್ತೆ. ಒಂದೇನಾರ ಹಿಂಗೆ ಯಾಕೆ ಎತ್ತಿಕ್ಕಿದೆಯಾ ಅನ್ನಂಗಿಲ್ಲ, ಆಗಲೇ ಮುಂಗೋಪ, ಸಿಟ್ಟು ಈ ಥರ ಎಲ್ಲ ಬಂದುಬಿಡ್ತವೆ. ಏನು ಹೇಳೋದು ಬೇಡ, ಕೇಳೋದು ಬೇಡ, ನಾನು ಇದ್ದಂಗೆ ಮಾಡ್ಕೊತಾ ಇರ್ತೀನಿ. ಅವರು ಮತ್ತಗದೆ ಅವ್ರವ್ರು ಹೆಂಗೆ ಬೇಕು ಹಂಗೆ ಇಕ್ಕಿರ್ತಾರೆ, ಮತ್ತು ನನಗೆ ಹೆಂಗೆ ಬೇಕು ಹಂಗೆ ಇಕ್ಕಿರ್ತೀನಿ. ಮಾತು ಆಡಲ್ಲ, ಕತೆ ನೋಡಲ್ಲ, ಇಷ್ಟೇ ಫ್ರೆಂಡ್ಸ್, ಇನ್ನೇನಿಲ್ಲ. ಈ ಇರೋ ವಿಚಾರನ ಹೇಳ್ಕೋಬೇಕು, ಹೇಳ್ಕೊಂಡಿದ್ದೀನಿ. ನಾಳೆ ದಿವಸ ಹಿಂಗೆ ಹಂಗೆ ಅಂತ ಹೇಳ್ಬಾರ್ದಲ್ವ ಕಮೆಂಟ್ಸಲ್ಲೂ, ಅದಕ್ಕೆ ಹೇಳ್ಕೊಂಡಿದ್ದೀನಿ. ಇನ್ನು ಬ್ಲಾಗನ್ನು ಬೇಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು. ಹಾಗೆಯೇ ಇದು ಬಂದು ಒಂದು ಅಫಿಷಿಯಲ್ ಆಗಿರಲಿ ನನಗೂ ಅಂತ, ಅಂದರೆ ಅಫಿಷಿಯಲ್ ಅನ್ನೋದಕ್ಕಿಂತ ಇದೇನು ಗುಂಡು ಪೋಣಿಸ್ಕೊಂಡಿಲ್ಲ.
ಏನು ಸಕ್ಕರೆ ಮಣಿ ಇದು ಮತ್ತು ಶೈನಿಂಗ್ ಮಣಿ ಮತ್ತು ಕರಿಮಣಿನ ಪೋಣಿಸ್ಕೊಂಡಿರೋದು. ತಾಳಿಗೆ ಒಂದು ಬೆಲೆ ಬೇಕು ಅಂತ ಅಂದ್ಬಿಟ್ಟು ಆವಾಗವಾಗ ಚೇಂಜ್ ಮಾಡೋದು ನನಗೆ ಯಾಕೋ ಇಷ್ಟ ಅಂತ ಅನ್ನಿಸ್ಲಿಲ್ಲ. ಫಂಕ್ಷನ್ಗೂ ಕೂಡ ಹಾಗೆಯೇ ಯಾವುದದು ಫಂಕ್ಷನ್ಗಾಗಲಿ ಅಥವಾ ಆರ್ಡಿನರಿ ಡೈಲಿ ಯೂಸಿಗಾಗಲಿ ಸೇಮ್ ಇದೇ ಥರ ಇರುತ್ತೆ. ವೀಡಿಯೋಸ್ ಮಾಡಬೇಕಾದ್ರೂ ಕೂಡ ಹೈಲೈಟಾಗಿ ಕಾಣುತ್ತೆ. ನನಗೆ ಅದಕ್ಕೆ ಇಷ್ಟ ಆಯಿತು, ಪೋಣಿಸ್ಕೊಂಡಿದ್ದೀನಿ. ಆಯಿತಾ, ಯಾವಾಗಲೂ ಇಷ್ಟ ಆಗಿತ್ತು, ಸದ್ಯಕ್ಕೆ ಇವಾಗ ಪೋಣಿಸ್ಕೊಂಡಿದ್ದೀನಿ. ವೀಡಿಯೋಸ್ ಎಲ್ಲ ಮಾಡಿದ್ದೀನಿ, ಅದರಲ್ಲೆಲ್ಲ ಹೇಳ್ಕೊಂಡಿಲ್ಲ, ಇವಾಗ ಹೇಳ್ಕೊತಾ ಇದ್ದೀನಿ ಡೈರೆಕ್ಟಾಗಿ. ಓಕೆ ಫ್ರೆಂಡ್ಸ್, ನೋಡಿ ಯಾವ ಮಟ್ಟಿಗೆ ತಿಂತಾವನೆ ಅಂತ. ಹಾಯ್, ತಿನ್ನು ಮುಂದೆ ನೋಡ್ಕೊಂಡು. ಅನ್ನ ತಿನ್ನು, ಬೇಗ ಬೇಗ ಮುದ್ದೆನೂ ತಿನ್ನು, ಅನ್ನ ತಿನ್ನು, ಖಾಲಿ ಮಾಡು ಬೇಗ, ಇಲ್ಲಾಂದರೆ ಕರ್ಕೊಂಡು ಹೋಗಲ್ಲ ನಾನು. ಬೇಗ ಬೇಗ ತಿನ್ನು. ಅಷ್ಟೇ, ಮುಗೀತು, ಇನ್ನು ಮುನ್ಸು ಬಂತು. ಓಕೆ ಫ್ರೆಂಡ್ಸ್, ಇವಾಗ 11 ಗಂಟೆ ಆಯಿತು. ಹೋಗೋಷ್ಟರೊಳಗಡೆ ಆಟೋ ಎಲ್ಲ ಇಟ್ಕೊಂಡು 12 ಗಂಟೆ ಆಗುತ್ತೆ. ಬಸ್ ಸ್ಟ್ಯಾಂಡಿಂದ, ಅರಸೀಕೆರೆ ಬಸ್ ಸ್ಟ್ಯಾಂಡಿಂದ ಸ್ಟ್ರೈಟ್ ರೋಡ್ ಅಷ್ಟೇ ನಡ್ಕೊಂಡು ಕರ್ಕೊಂಡು ಹೋಗ್ತೀನಿ. ಬಲಮುರಿ ಗಣೇಶ ಇದೆಯಲ್ಲ, ಅದ್ರ ಮುಂದೆ ಲಕ್ಷ್ಮೀಪುರ ಅಂತ ಅಂದ್ಬಿಟ್ಟು. ಓಕೆ, ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇವಾಗ ಸಾಂಬಾರು ಮಾಡಿದ್ನಲ್ಲ, ಹೀರೆಕಾಯಿ ಸಾಂಬಾರು, ಇವಾಗ ಮುದ್ದೆ ಅರ್ಧ, ಸ್ವಲ್ಪ ಅನ್ನ ಸಾಂಬಾರನ್ನ ಹಾಕ್ಕೊಂಡು ತಿಂತಾಯಿದ್ದೀನಿ. ಇನ್ನು ಇವತ್ತು ಅಡ್ಮಿಷನ್ಗೆ ಅಂತ ಕರ್ಕೊಂಡು ಹೋಗ್ತಾಯಿದ್ದೀನಿ, ನೋಡ್ತಾ ಇರ್ಬೋದು ಅವನ್ನ. ಅಡ್ಮಿಷನ್ ಮಾಡಿ ಸ್ಕೂಲ್ಗೆ LKGಗೆ ಅಡ್ಮಿಷನ್ ಮಾಡಿಸ್ತಾಯಿದ್ದೀನಿ ಅವನ್ನ. ಫ್ರೀ ನರ್ಸರಿ ಬೇಡ, ಆಲ್ರೆಡಿ ಅವನಿಗೆ ಮಾರ್ಚು 30ನೇ ತಾರೀಕಿಗೆ 4 ವರ್ಷ ಕಂಪ್ಲೀಟಾಗಿ 4 ರನ್ನಿಂಗ್ ಅಂದರೆ 5 ವರ್ಷಕ್ಕೆ 4 ವರ್ಷದ ಬರ್ತಡೇ ಆಯಿತು. ಹಂಗಾಗಿ ಅವನಿಗೆ ಏಜ್ ಕರೆಕ್ಟಾಗಿದೆ LKGಗೆ ಜಾಯ್ನ್ ಆಗೋದಕ್ಕೆ. ಇವಾಗ ಅದಕ್ಕೆ LKGಗೆ ಜಾಯಿನ್ ಮಾಡಿಸ್ಬಿಟ್ಟು ಬರೋಣ ಅಂತ. ಲಕ್ಷ್ಮೀಪುರದಲ್ಲಿ ಅಂದರೆ ಅರಸೀಕೆರೆಯಲ್ಲಿ ಲಕ್ಷ್ಮೀಪುರ ಅಂತ ಇದೆಯಲ್ಲ, ಅಲ್ಲಿ ರೇಣುಕಾಂಬ ಇಂಗ್ಲೀಷ್ ಸ್ಕೂಲ್ ಅಂತ, ಅಲ್ಲಿಗೆ ಜಾಯಿನ್ ಮಾಡಿಸ್ತಾ ಇದ್ದೀನಿ. ವ್ಯಾನ್ ಬರುತ್ತೆ ಅಂದರು. ವ್ಯಾನ್ ಬರುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ಅಡ್ಮಿಷನ್ ಮಾಡ್ತಾ ಇರೋದು, ಇಲ್ಲಾಂದರೆ ಬೇರೆ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸ್ತಾ ಇದ್ದೆ. ಫ್ರೆಂಡ್ಸ್, ನಿಜವಾಗ್ಲೂ ನಮ್ಮ ಬಜೆಟಿಗೆ ತಕ್ಕನಾಗಿದೆ. ತೀರಾ ನಾವು ಬಜೆಟು ಅಂತ ಹೋಗೋಕ್ಕೆ ಹೋಗಿ ಸ್ಟಾರ್ಟಿಂಗ್ ಸ್ವಲ್ಪ ಕಟ್ಬಿಟ್ಟು ಆಮೇಲೆ ಕಟ್ಟಿ ಅಂದಾಗ ಫೀಸು ತಲೆ ತೆಗೆಸ್ಕೊಂಡು ನಿಂತ್ಕೊಂಡ್ರೆ ನಿಜವಾಗ್ಲೂ ಬೆಲೆ ಸಿಗಲ್ಲ. ಹಂಗಾಗಿ ಸಾಕು, ನಮ್ಮ ಲೈಫ್ ಸ್ಟೈಲ್ ಹೆಂಗಿದೆ ಅದ್ರ ತಕ್ಕನಾಗೆ, ನಮ್ಮ ಜೀವನ ಹೆಂಗಿದೆ ಅದ್ರ ತಕ್ಕನಾಗಿ ಹೊಂದ್ಕೊಂಡು ಹೋಗುವಂಥ ಸ್ಕೂಲ್ಗೆ ಸೇರಿಸಿದ್ದೀನಿ. ಓದೋ ಮಕ್ಳು ಎಲ್ಲಿದ್ದರೂ ಓದ್ತಾರೆ ಅನ್ನೋದೊಂದು ವಿಚಾರ ಗೊತ್ತೇ ಇದೆ. ತೀರಾ ನನ್ನ ಮಗ ಓದ್ತಾನೆ ಅಂತ ನಾನು ಹೇಳ್ತಾ ಇಲ್ಲ, ಓದಿಸ್ಬೇಕು, ಒಟ್ನಲ್ಲಿ ಕೂರಿಸಿ ನಾವು ಓದಿಸ್ಬೇಕು. ಎಲ್ಲ ಮಕ್ಕಳು ಚೆನ್ನಾಗಿ ಓದಬೇಕು, ನಮ್ಮ ಮಕ್ಕಳೇ ಅಂತ ಅಲ್ಲ, ಎಲ್ಲ ಮಕ್ಕಳು ಕೂಡ ಚೆನ್ನಾಗಿ ಓದಬೇಕು. ಮಕ್ಕಳಿಗೆ ವಿದ್ಯಾಭ್ಯಾಸನೇ ಮೇಯ್ನು. ನಾವು ವಿದ್ಯಾಭ್ಯಾಸ ಚೆನ್ನಾಗಿ ಕೊಡಿಸಿದ್ರೆ ನಾಳೆ ದಿನ ಬುದ್ಧಿನೂ ಕೂಡ ಚೆನ್ನಾಗಿ ಕಲಿತು ಒಂದು ನಮ್ಮನ್ನು ಸಾಕೋಕ್ಕೆ ಅಥವಾ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳೋಕ್ಕೆ, ಜೀವನ ಮಾಡೋದಕ್ಕೆ ಒಂದು ದಾರಿ ಆಗುತ್ತೆ. ಹಂಗಾಗಿ ಒಂದು ಮಕ್ಕಳಿಗೆ ವಿದ್ಯೆ ಮೇಯ್ನು, ಇಂಪಾರ್ಟೆಂಟು. ಹಂಗಾಗಿ ನಮ್ಮ ಬಜೆಟಿಗೆ ತಕ್ಕನಾಗೆ ಈಡಿಗರು ಸಂಘದವರು ಆ ಸ್ಕೂಲನ್ನು ನಡೆಸ್ತಾ ಇದ್ದಾರೆ. ಹಂಗಾಗಿ ನಾನು ಕೂಡ ಅಲ್ಲಿಗೆ ಜಾಯಿನ್ ಮಾಡಿಸಿದ್ದೀನಿ. ಎಲ್ಲ ವರ್ಷದ ಫೀಸ್ ಬಂದು ಒಂದು 19,000 ಏನೋ ಬೀಳುತ್ತೆ. 20,000ಗೆ 1,000 ಕಮ್ಮಿ ಬೀಳುತ್ತೆ, 19,000 ಬೀಳುತ್ತೆ. ಬುಕ್ಸು, ಯೂನಿಫಾರ್ಮು ಎಲ್ಲ ಅವರೇ ಕೊಡ್ತಾರೆ. ಹಾಗೆಯೇ ವ್ಯಾನ್ ಫೀಸ್ ಸಪ್ರೇಟ್ ನಾವು ಕಟ್ಕೋಬೇಕು. ವ್ಯಾನ್ ಬರುತ್ತೆ, ಅದಿನ್ನೂ ಎಷ್ಟು ಏನು ಅಂತ ನಿಜವಾಗ್ಲೂ ಗೊತ್ತಿಲ್ಲ ನನಗೆ. ಸ್ಕೂಲಲ್ಲೇ ನಮಗೆ ಏನೋ ಇನ್ಫಾರ್ಮ್ ಮಾಡ್ತಾರೆ, ಸ್ಕೂಲಲ್ಲಿ ಎಷ್ಟು ಕಟ್ಟಬೇಕು ಏನು ಅಂತ. ನೋಡಿ, ಇವಾಗ ಅರಸೀಕೆರೆಗೆ ಬಂದು ಅಲ್ಲಿಂದ ಬಸ್ ಸ್ಟ್ಯಾಂಡಿಂದ ಲಕ್ಷ್ಮೀಪುರಕ್ಕೆ ನಡ್ಕೊಂಡು ಬರ್ತಾಯಿದ್ದೀನಿ. ನೋಡಿ, ಇದು ಸರ್ಕಲ್ಲು, ರೇಣುಕಾಂಬ ಇಂಗ್ಲೀಷ್ ಸ್ಕೂಲ್ದು ಸರ್ಕಲ್ಲು. ಇವಾಗ ಇಲ್ಲಿ ನಾನು ತೋರಿಸ್ತೀನಿ ಫ್ರೆಂಡ್ಸು. ಇದು LKG ಫ್ರೀ ನರ್ಸರಿಯಿಂದನೂ 7th ಸ್ಟ್ಯಾಂಡರ್ಡ್ವರೆಗೂ ಕೂಡ ಏನು ಸ್ಕೂಲಿದೆ. 7th ಸ್ಟ್ಯಾಂಡರ್ಡ್ವರೆಗೂ ಕೂಡ ಸ್ಕೂಲ್ಗೆ ನಾವು ಕಳಿಸ್ಬೋದು. ಆಮೇಲೆ ಹೈಸ್ಕೂಲ್ಗೆ ನಾವು ಬೇರೆ ಕಡೆ. ನಾನು 5ನೇ ಕ್ಲಾಸ್ ಆದಮೇಲೆ ಮೊರಾರ್ಜಿ ಬರ್ಸೋಣ ಅಂದ್ಕೊಂಡಿದ್ದೀನಿ, ಆಯಿತಾ. ಅದಾದಮೇಲೆ ಅಲ್ಲಿ ಮೊರಾರ್ಜಿಲಿದ್ದರೆ ಒಂದು ಸ್ಟ್ರೆಂತು, ನೀಟಾಗಿ ಮಕ್ಕಳು ಒಂದು ಏನೋ ನೀಟ್ನೆಸ್ ಅನ್ನೋದು, ಒಂದು ಏನೋ ಗೌರವಾನ್ವಿತವಾಗಿ ಒಂದು ರೆಸ್ಪೆಕ್ಟ್ ಕೊಡೋದು, ಒಂದು ಡೀಸೆನ್ಸಾಗಿ ಕಲಿತವೆ ಅನ್ನೋದೊಂದು ಮೊರಾರ್ಜಿಲಿದ್ದರೆ ಅಷ್ಟೇ. ಇವಾಗ ಸ್ಕೂಲಿಗೆ ಬಂದಿದ್ದೀನಿ ನೋಡಿ, ಇದು ಆಫೀಸ್ ರೂಮು ಶೇರ್ ಮಾಡ್ತಾಯಿದ್ದೀನಿ ನಾನು ನಿಮಗೆ. ಅಡ್ಮಿಷನ್ ಮಾಡ್ಸೋಕ್ಕೆ ಅಂತ ಬಂದಿದ್ನಲ್ಲ, ಪ್ರಿನ್ಸಿಪಲ್ ಇನ್ನೂ ಬಂದಿರಲಿಲ್ಲ, ಹಂಗಾಗಿ ಸ್ವಲ್ಪ ವೆಯ್ಟ್ ಮಾಡಿ ಅಂದರು, ಅದಕ್ಕೆ ಇಲ್ಲಿ ಕೂತ್ಕೊಂಡಿದ್ದೀನಿ. ಈ ರೀತಿ ಇದೆ ಆಫೀಸ್ ರೂಮು.
ಬುಕ್ಸ್ ಎಲ್ಲ ನೋಡಿ ಅಂತ ಕೊಟ್ಟರು. ಅದಕ್ಕೆ ಸ್ವಲ್ಪ ಹೊತ್ತು ಕೂತ್ಕೊಂಡು ನೋಡ್ತಾ ಇದ್ದೆ. ಇದು ಬಂದು CBSE ಸಿಲೆಬಸ್ಸು, ಸ್ಟೇಟ್ ಸಿಲೆಬಸ್ ಅಲ್ಲ. ಅದಕ್ಕೆ ಆಲ್ಮೋಸ್ಟು CBSE ಸಿಲೆಬಸ್ಸೇ ಇದೆ, ಸ್ಟೇಟ್ ಅಂತೂ ಇಲ್ಲವೇ ಇಲ್ಲ ಇವಾಗ. CBSE ಸಿಲೆಬಸ್ ಇದೆ. CBSE ಸಿಲೆಬಸ್ ಇವಾಗ ನಾವು ಕೊಡಿಸಿದ್ರೂ ಕೂಡ ಒಳ್ಳೆಯದೇ. ಯಾಕಂತಂದರೆ ತೀರಾ ಆಮೇಲೆ ಹೈಸ್ಕೂಲ್ಗೆ ಹೋದ್ಮೇಲೆ ಸ್ಟೇಟ್ ಸಿಲೆಬಸ್ ಕೊಟ್ಟರೆ CBSE ಇಂಪ್ರೂವ್ ಮಾಡ್ಕೊಂಡಿರ್ತಾವಲ್ಲ ಓದಿ ಓದಿ, ಆಮೇಲೆ ಸ್ಟೇಟ್ ಇನ್ನೂ ಕೂಡ ನೀಟಾಗಿ ಅರ್ಥ ಆಗುತ್ತೆ. ಸ್ವಲ್ಪ ಈಸಿಯಾಗಿರುತ್ತೆ. CBSE ಟಫ್ ಇದ್ದು ಸ್ಟೇಟು ಈಸಿಯಾಗಿರುತ್ತೆ. ಆವಾಗ ಟಫ್ ಓದಿರೋರಿಗೆ ಈಸಿಯಾಗಿರೋದು ಓದೋಕ್ಕೇನು ಕಷ್ಟ ಅನಿಸಲ್ಲ. ಹಾಗಾಗಿ ಚೆನ್ನಾಗಿ ಮಾರ್ಕ್ಸು ಕೂಡ 10th ತೆಗಿಬೋದು ಅವರು. ಹಾಗಾಗಿ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟದಿಂದನೇ ಓದಿಸೋದಕ್ಕೆ ಟ್ರೈ ಮಾಡಿ ಮಕ್ಕಳಿಗೆ. ಸ್ವಲ್ಪ ಪ್ರೆಷರ್ ಕೊಟ್ಟು ನೀವೇ ಪಕ್ಕದಲ್ಲಿ ಕೂತ್ಕೊಂಡು ಓದಿಸಿ, ಚೆನ್ನಾಗಿ ಮಕ್ಕಳು ಓದ್ತವೆ. ನಿಮ್ಗಷ್ಟೇ ಹೇಳೋದಲ್ಲ, ನಾನು ಕೂಡ ಅದೇ ರೀತಿ ಮಾಡ್ತೀನಿ, ಓದಿಸ್ತೀನಿ, ಕೂತ್ಕೊಂಡು ಕೂರಿಸಿ ಓದಿಸ್ತೀನಿ, ಸರಿನಾ? ಹಾಗೆಯೇ ಅಡ್ಮಿಷನ್ ಎಲ್ಲ ಮುಗೀತು. ಸ್ವಲ್ಪ ಅಲ್ಲಿ ಫೋಟೋ ತಗೊಂಡೆ. ಅದಾದಮೇಲೆ ಆಟೋಗೆ ಬಂದಿದ್ದೀನಿ, ಆಟೋ ಸ್ಟ್ಯಾಂಡಲ್ಲಿ. ಅಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿತ್ತಲ್ಲ, ಅದಕ್ಕೆ ಅಲ್ಲಿಂದ ಆಟೋ ಸ್ಟ್ಯಾಂಡ್ವರೆಗೂ ಆಟೋದಲ್ಲೇ ಬಂದೆ. ಅಲ್ಲಿಂದ ಮತ್ತೆ ಆಟೋ ಹತ್ತಿದ್ದೀನಿ ಊರ ಕಡೆ. ಅವ್ನು ಜ್ಯೂಸ್ ಬೇಕು ಅಂದ, ಹಂಗಾಗಿ ಜ್ಯೂಸ್ ಕೊಡಿಸ್ದೆ. ನಾನೊಂದು ಬಾಟ್ಲು ನೀರು ತಗೊಂಡೆ, ನೀರು ಕುಡಿತಾ ಇದ್ದೀನಿ, ಅವ್ನು ಜ್ಯೂಸ್ ಕುಡಿತಾ ಇದ್ದಾನೆ. ಓಕೆ, ಈಗ ನಿಮಗೆ ಹೇಗೆ ಅನ್ನಿಸ್ತು ವ್ಲಾಗು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ನನಗೆ. ಅದಾದಮೇಲೆ ಮನೆಗೆ ಬಂದೆ. ಸ್ವಲ್ಪ ಹೂವಿತ್ತು ನಮ್ಮ ಚಿಕ್ಕತ್ತೆ ಮನೆ ಹತ್ರ, ಬಿಡಿಸ್ಕೊ ಪೂಜಾ ಅಂತಂದರು. ಹಂಗಾಗಿ ಹೂ ಬಿಡಿಸ್ಕೊತಾ ಇದ್ದೀನಿ. ಹಾಗೆಯೇ ನಿಮಗೆಲ್ಲರಿಗೂ ಕೂಡ ನನ್ನ ವ್ಲಾಗ್ಸ್ ಎಲ್ಲ ಇಷ್ಟ ಆಗ್ತಾಯಿದೆ ಅಂತ ಭಾವಿಸ್ತೀನಿ. ಇನ್ನೂ ಹೆಚ್ಚೆಚ್ಚು ವ್ಲಾಗ್ಸನ್ನು ಮಾಡಿ ಪೂಜಾ ಅಪ್ಲೋಡ್ ಮಾಡಿ ನಮಗೆ ಶೇರ್ ಮಾಡಿ ಅಂತ ಕೇಳ್ತಾ ಇದ್ದೀರಾ. ಆದಷ್ಟು ಮಾಡ್ತೀನಿ, ಬೇಜಾರು ಮಾಡ್ಕೋಬೇಡಿ. ಆದಷ್ಟು ನನ್ನ ಕೈಲಾದಷ್ಟು ನನಗೂ ಕೂಡ ಜಾಸ್ತಿ ವೀಡಿಯೋ ವ್ಲಾಗ್ಸ್ ಎಲ್ಲ ಮಾಡಬೇಕು ಅಂತ ತುಂಬ ಅಂದರೆ ತುಂಬ ಆಸೆ ಇದೆ. ಇಲ್ಲಿ ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ ನನಗೆ. ಒಂದೊಂದು ವೀಡಿಯೋ ಅಪ್ಲೋಡ್ ಆಗೋಕ್ಕೆ 1 ಅವರ್ 2 ಅವರ್ ತೊಗೊಳುತ್ತೆ. ಹೊಲ್ದ ಹತ್ರ ಎಲ್ಲ ಹೋಗ್ಬಿಟ್ಟು ಬರ್ತೀನಿ ನೆಟ್ವರ್ಕ್ ಹುಡುಕಿಕೊಂಡು. ಆ ಥರ ನನ್ನ ಕತೆ ಆಗಿಬಿಟ್ಟಿದೆ. ಓಕೆ ನೋಡಿ, ಈ ಹೂವು ಈ ರೀತಿ ಇದೆ, ಕಟ್ಕೊಂಡು ಮುಡ್ಕೋಬೇಕು. ಈ ರೀತಿ ಹೂವೆಲ್ಲ ಕಟ್ಕೊಂಡು ಮುಡ್ಕೊಂಡ್ರೆ ಒಂಥರ ಚೆನ್ನಾಗಿರುತ್ತೆ. ಸ್ಮೆಲ್ ಮಾತ್ರ ಅಷ್ಟು ಘಮ ಘಮ ಅಂತ ಇತ್ತು. ಇನ್ನು ಮನೆ ಸೈಡಲ್ಲಿ ಹಾವು ಬಂದಿತ್ತು, ಹಾವೆಲ್ಲ ಹೊಡೆದು ಸೈಡ್ಗೆ ಹಾಕ್ತಾಯಿದ್ರು. ನೀರು ಹಾವು ಅಂತ ಹೇಳ್ತಾರಲ್ಲ ಅದು. ಇನ್ನು ನೈಟ್ಗೆ ಸ್ವಲ್ಪ ಊಟಕ್ಕೆ ಶಾವಿಗೆನೂ ಮತ್ತು ಕಾಯಲ್ಲಿ ಮಾಡಿದ್ದೆ. ಸಾಂಬಾರಿತ್ತಲ್ಲ, ಅದನ್ನೇ ರೈಸ್ ಮಾಡಿ ತಿಂದ್ವಿ. ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.